ಅದು ನಾನು ಲಂಕೇಶ್ ಶಿಷ್ಯ. ನಾನು ನಿಷ್ಠುರವಾಗಿ ಮಾತಾಡೋದೇ ನನ್ನ ಗುಣ. ಇದರಿಂದಾಗಿ ನನಗೆ ಬಹಳ ಲಾಸಗಳಾಗ್ತವೆ, ಬಹಳ ನೋವುಗಳಾಗ್ತವೆ. ಅನೇಕ ಜನ ಸ್ನೇಹಿತರು ನನ್ನ ಬಿಟ್ಟು ಹೋಗ್ತಾರೆ, ಬಹಳ ಜನ ಮಾತಾಡ್ಸೋದೇ ಇಲ್ಲ. ಆ ದೊಡ್ಡ ಜಾತಿಯ ಜನ ಇವತ್ತು ನಾನು ಯಾರು ಹೇಳ್ತಾ ಇದ್ದು ನಾನು ಸೇರಿಸಿದಾರೋ ಆ ಇಂಟೆಲೆಕ್ಚುಯಲ್ಸ್ ನಾನು ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ನನ್ನೀಗ. ನನಗೇನು ಲಾಭ ಇಲ್ಲ, ನಾನೇನೋ ಸಮುದಾಯದವನಲ್ಲ. ಸಿದ್ದರಾಮಯ್ಯನವರು ಬಹಳ ಹತ್ತಿರದಿಂದ ನೋಡಿದ್ರು. ಸಿದ್ದರಾಮಯ್ಯನವರು ನನಗೆ ಇಂಥದ್ದೊಂದು ಅವಕಾಶ ಕೊಡ್ಬೋದು ಅಂತ ನಂಗೊಂದು ನಂಬಿಕೆ ಕೂಡ ಇತ್ತು. ಆದರೆ ಆಶ್ಚರ್ಯ ಅಂತಂದ್ರೆ ಅದನ್ನ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ, ಕುಮಾರಸ್ವಾಮಿ ಕೊಟ್ಟರು. ಕುಮಾರಸ್ವಾಮಿಯವರು ನನ್ನನ್ನು ಕರೆದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ದೇವರಾಜ ಸರ್ಗಿತ್ತಲ್ಲ ಅಂತ ಒಂದು ಕಮಿಟ್ಮೆಂಟ್ ಇರುವಂತ ನಾಯಕನಿಗೆ ಮಾತ್ರ ಸಾಧ್ಯ. ಬೀದಿ ಹೋರಾಟ ಇದೆಯಲ್ಲ, ಅದು ಅದೇ ಬೀದಿ ಹೋರಾಟ ಮಾತ್ರನೇ ಆಗಿರಬಾರ್ದು. ಅದು ಇದು ಕಾನೂನು ಹೋರಾಟ ಜೊತೆ ಕನೆಕ್ಟ್ ಆಗ್ಬೇಕು. ಅವ್ನು DVSP ಆಗಿದ್ದವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿದ್ದ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವನು ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟ. ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದವನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬಿಟ್ಟ. ಹಂಗೆ ಡೀಪ್ ಪ್ರಮೋಟ್ ಆಗ್ಬಿಟ್ಟು. ನಿಮ್ಗೆ ಅತ್ಯಂತ ತೃಪ್ತಿ ಕೊಟ್ಟಂತ ಹೋರಾಟ ಯಾವುದು, ಮತ್ತೆ ಸಾರ್ಥಕವಾಯ್ತು ಅಂದ್ರೆ ಈ ಹೋರಾಟ ಮಾಡಿದಕ್ಕೆ ಒಂದ್ಸಲ ನನ್ನ ಜೀವನ ಸಾರ್ಥಕ ಆಯ್ತು ಅನ್ಸಿದ್ದೆ? ಈವನ್ ಇದನ್ನೇ ಸಾಕು, ಬಡ್ತಿ ಮೀಸಲಾತಿ. ಇದು ಬಡ್ತಿ ಮೀಸಲಾತಿನಲ್ಲಿ ಎಲ್ಲ SC ST ಆಫೀಸರ್ಸ್ನ ಅವ್ನು DVSP ಆಗಿದ್ದವನು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟಿದ್ದ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದವನು ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ಟ. ಅವನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದವನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬಿಟ್ಟ. ಹಂಗೆ ಡೀಪ್ ಪ್ರಮೋಟ್ ಆಗ್ಬಿಟ್ಟು. ಅವರೆಲ್ಲ ಬಹಳ ಜನ ಆತ್ಮಹತ್ಯೆ ಮಾಡ್ಬಿಟ್ರು. ಯಾಕಂದ್ರೆ ಅವಮಾನ ಅಲ್ವಾ ಅದು. ನಿಮ್ಮನ್ನ ರೆಸ್ಪೆಕ್ಟ್ ಕೊಟ್ಟು ನಿಮ್ಮನ್ನ ಒಬ್ಬ DVSP ನೋಡಿರೋಂಥವನು ನಾಳೆ ಇನ್ಸ್ಪೆಕ್ಟರ್ ಆಗಿ ನೋಡ್ಬೇಕಾದ್ರೆ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ಇದು ಬಹಳ ದೊಡ್ಡ ಇದನ್ನಾಯ್ತು. ಇದನ್ನ ಡೆಲ್ಲಿಗೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡುವಂತ ಅವಕಾಶ ನನಗೆ ಸಿಕ್ತು. ಅಲ್ಲಿ 5 ಜನ ಅಡ್ವೊಕೇಟ್ಸ್ ನಾನು ಎಂಗೇಜ್ ಮಾಡಿದ್ದೆ. 5 ಜನ ಅಡ್ವೊಕೇಟ್ಸ್ ಜೊತೆಯಲ್ಲಿ ನಾನು ಕೆಲಸ ಮಾಡಿ ಅವ್ರಿಗೆಲ್ಲನೂ ಜಸ್ಟಿಸ್ ಕೊಡಿಸ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅವರೆಲ್ಲರಿಗೂ ಕೂಡ ಒಂದು ಘನತೆ ಸಿಕ್ಕಿದೆ, ಘನತೆಯಿಂದ ಬರ್ತಾ ಇದ್ದಾರೆ. ಅದರಲ್ಲಿ ನನಗೆ ದೊಡ್ಡ ಫೀಸ್ ಏನು ಸಿಗಲಿಲ್ಲ, ಆದರೆ ಒಂದು ಸಾರ್ಥಕತೆ ಸಿಕ್ತು. ಅಷ್ಟು ಜನ ಒಂದು ಅಸ್ಪೃಶ್ಯ ಸಮುದಾಯಕ್ಕೆ ಸೇರಿದಂತಹ ದಲಿತ ಸಮುದಾಯಕ್ಕೆ ಸೇರಿದ ಅಧಿಕಾರಿಗಳನ್ನು ಉಳಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ. ಅವರ ಡಿಪ್ರಮೋಷನ್ ಆಗಿದ್ದನ್ನು ಕ್ಯಾನ್ಸಲ್ ಮಾಡಿಸಿ ಅವ್ರಿಗೆ ಪ್ರಮೋಷನ್ ಕೊಡಿಸಿ ಮಾಡಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅನ್ನುವಂಥದ್ದು ನನಗೆ ನಿಜಕ್ಕೂ ಕೂಡ ಮನಸ್ತೃಪ್ತಿ ಕೊಟ್ಟಂಥ ಕೇಸುಗಳು. ಈ ರೀತಿ ಅನೇಕ ಕೇಸುಗಳು ನನ್ನ ಜೀವನದಲ್ಲಿ ಆಗಿದ್ದಾವೆ. ಸರ್, ಬೀದಿ ಹೋರಾಟ ಅಂದ್ರೆ ರಸ್ತೆಗಿಳಿದು ಹೋರಾಟ ಮಾಡೋದು ಮತ್ತು ಕಾನೂನು ಹೋರಾಟ ನಡುವೆ ವ್ಯತ್ಯಾಸನ ಹೇಗ್ ನೋಡ್ತೀರಾ ಸರ್? ಬೀದಿ ಹೋರಾಟ ಇದೆಯಲ್ಲ, ಅದು ಅದೇ ಬೀದಿ ಹೋರಾಟ ಮಾತ್ರನೇ ಆಗಿರಬಾರ್ದು. ಅದು ಇದು ಕಾನೂನು ಹೋರಾಟ ಜೊತೆ ಕನೆಕ್ಟ್ ಆಗ್ಬೇಕು. ಮೊದಲು ಒಂದು ಕಾಲದಲ್ಲಿ ನಾವು ವಿದ್ಯಾರ್ಥಿಗಳಾಗಿದ್ದಾಗ DSS ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಥವಾ ಹಿಂದ ಕಟ್ಟಿದಂತಹ ನಮ್ಮಂಥವರು ಕೆಲಸ ಮಾಡಿದ ಸಂದರ್ಭದಲ್ಲಿ ನಾವು ಒಂದು ಕರಪತ್ರ ಆಗ್ಬೇಕಾದ್ರೆ ಅದು ಎಮೋಷನಲ್ ಆಗಿ ಬರಿತಾ ಇದ್ವಿ. ಬಹಳ ಭಾವುಕವಾಗಿ ನಮ್ಗೆ ಹಿಂಗೆ ಅನ್ಯಾಯ ಆಗಿದೆ, ಇದಾಗಿದೆ ಅಂತ ಬರಿತಾ ಇದ್ವಿ. ನಾನು ಕಾನೂನು ಓದಿದ ನಂತರ, ಅಡ್ವೊಕೇಟ್ ಆದ ನಂತರ ನನಗೊಂದು ಕರಪತ್ರ ಬರ್ಕೊಡಿ ಅಂತ ಕೇಳಿದ್ರೆ ಕಾನೂನಿನ ಹಿನ್ನೆಲೆಯಲ್ಲಿ ಬರ್ಕೊಡೋಕೆ ಪ್ರಯತ್ನ ಪಡ್ತೀನಿ. ಫಾರ್ ಎಕ್ಸಾಂಪಲ್, ಯಾಕೆ ನಮ್ಮ ಕಂಬಾಲಪಲ್ಲಿ ಕೇಸು ಸೋಲ್ಬೇಕಾಯ್ತು ಅಂತ ಹೇಳಿದ್ರೆ ಅದು ಬೀದಿ ಹೋರಾಟವಾಗೈತೆ, ಹಾಗೆ ಅದು ಕನ್ಫೈನ್ ಆಯ್ತೆ ಹೊರತು ಅದು ಕಾನೂನಿನ ಹೋರಾಟವಾಗಿ ದಲಿತ ಚಳವಳಿ ಅದನ್ನ ತಗೊಳ್ಳಿಲ್ಲ. ಬೀದಿ ಹೋರಾಟ ಕನೆಕ್ಟೆಡ್ ಟು ಕಾನೂನು ಹೋರಾಟ, ಎರಡನ್ನೂ ಕನೆಕ್ಟ್ ಆಗಿದ್ದಿದ್ರೆ ಇಲ್ಲಿ ಕೋರ್ಟಲ್ಲೂ ಕೂಡ ಹೋರಾಟ ಮುಂದುವರ್ಸ್ಕೊಂಡು ಹೋಗ್ತಾ ಇತ್ತು. ಈಗ ಧರ್ಮಸ್ಥಳದ ಕೇಸುಗಳು ಅದು ಬರೀ ಬೀದಿ ಹೋರಾಟ ಆಗಿದ್ದಿದ್ರೆ ಅದು ಇಷ್ಟೊಂದು ಇದಕ್ಕೆ ಬರ್ತಾ ಇರಲಿಲ್ಲ. ಅದು ಇವಾಗ ಕಾನೂನು ಹೋರಾಟವಾಗೂ ಕೂಡ ಅದು ಮುಂದುವರೆದಿರೋದ್ರಿಂದಾಗಿ ಇವತ್ತಿಗೂ ಕೂಡ ಒಂದು ಜೀವಂತಿಕೆ ಇದೆ ಅದರಲ್ಲಿ. ಯಾಕಂದ್ರೆ ಅಲ್ಲಿ ಹೋರಾಟ ಆಗ್ತಾ ಇರೋದು ಬಹಳ ಪ್ರಭಾವಿಗಳ ವಿರುದ್ಧ. ಆ ಪ್ರಭಾವಗಳ ವಿರುದ್ಧ ನೀವು ಬೀದಿ ಹೋರಾಟ ಮಾಡಿದ್ದು ಅಂತಂದ್ರೆ ಆ ಪ್ರಭಾವಗಳ ಪರವಾಗಿ ಸರ್ಕಾರ ಇರುತ್ತೆ, ಹಣ ಇರುತ್ತೆ, ಸೀನಿಯರ್ ಅಡ್ವೊಕೇಟ್ಸ್ ಇರ್ತಾರೆ, ಅವ್ರಿಗೆ ಎಲ್ಲಾ ರೀತಿಯ ಅನುಕೂಲಗಳು ಇರ್ತವೆ. ಬೀದಿ ಹೋರಾಟಗಾರರಿಗೆ ಏನೂ ಇರಲ್ಲ. ನಮಗಿರುವಂತಹ ಒಂದೇ ಒಂದು ಹುಲ್ಲು ಕಡ್ಡಿ ಏನು ಅಂತ ಹೇಳಿದ್ರೆ ಸಂವಿಧಾನ, ಬಾಬಾ ಸಾಹೇಬ್ರು ಕೊಟ್ಟರೆ ಸಂವಿಧಾನ. ಅದನ್ನ ಇಟ್ಕೊಂಡು ನಾವು ಫೈಟ್ ಮಾಡ್ತಾ ಇರೋದ್ರಿಂದ ಇವತ್ತಿಗೂ ಕೂಡ ಇನ್ನೂ ಧರ್ಮಸ್ಥಳದ ಕೇಸಲ್ಲಿ ಗೆಲ್ಲಬಹುದು ಅನ್ನುವಂತಹ ನಂಬಿಕೆ ನಮಗಿದೆ. ಹಾಗಾಗಿ ಬೀದಿ ಹೋರಾಟ ಕಾನೂನಿನ ಹೋರಾಟದ ಜೊತೆಯಲ್ಲಿ ಅದು ಜೊತೆಯಾಗಿ ಹೋಗ್ಬೇಕು ಅನ್ನೋದನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ನೀವು ಹಿಂದುಳಿದ ಆಯೋಗದ ಅಧ್ಯಕ್ಷರಾಗಿದ್ರಲ್ವಾ, ಆಯೋಗ ನಿಮ್ಮ ಆಯ್ಕೆ ಹೇಗಾಯ್ತು ಮತ್ತೆ ಆ ಹುದ್ದೆ ನಿಮ್ಗೆ ಎಷ್ಟು ತೃಪ್ತಿ ತಂದುಕೊಟ್ಟಿದೆ ಸರ್? ನಾನು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷನಾಗ್ತೀನಿ ಅಂತ ಕನಸು ಮನಸ್ಸಲ್ಲೂ ಎಣಿಸಿರ್ಲಿಲ್ಲ. ನಾನು ಹಿಂದುಳಿದ ವರ್ಗಗಳ ಜೊತೆ ಕೆಲಸ ಮಾಡ್ತಾ ಇದ್ದಿದ್ದು ನಿಜ.
ಇದನ್ನ ಸಿದ್ದರಾಮಯ್ಯನವರು ಬಹಳ ಹತ್ತಿರದಿಂದ ನೋಡಿದ್ರು. ಸಿದ್ದರಾಮಯ್ಯನವರು ನನಗೆ ಇಂಥದೊಂದು ಅವಕಾಶ ಕೊಡಬಹುದು ಅಂತ ನಂಗೊಂದು ನಂಬಿಕೆ ಕೂಡ ಇತ್ತು. ಆದರೆ ಆಶ್ಚರ್ಯ ಅಂತಂದ್ರೆ ಅದನ್ನ ಸಿದ್ದರಾಮಯ್ಯನವರು ಕೊಡ್ಲಿಲ್ಲ, ಕುಮಾರಸ್ವಾಮಿ ಕೊಟ್ಟರು. ಕುಮಾರಸ್ವಾಮಿ ಅವರು ನನ್ನನ್ನು ಕರೆದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವ್ರಿಗೂ ನನಗೂ ಅಂತ ಈ ಸಂಬಂಧನೇ ಇರಲಿಲ್ಲ. ಯಾಕಂದ್ರೆ ನಾನು ಕೂಡ ಬಹಳ ಟೀಕೆ ಮಾಡಿ ಲಂಕೇಶ್ ಪತ್ರಿಕೆಯಲ್ಲಿ ಅವ್ರ ಬಗ್ಗೆಲ್ಲ ಬರೆದಿದ್ದೀನಿ. ಆದ್ರೂ ಕೂಡ ಅವರು ಆ ದ್ವೇಷವನ್ನ ಇದನ್ನ ಏನನ್ನೂ ಇಟ್ಕೊಳ್ಳದೆ ನನ್ನನ್ನು ಕರೆದು ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರನ್ನಾಗಿ ನೀವು ಕೆಲಸ ಮಾಡಬೇಕು ಅಂತ ಕೇಳಿದ್ರು. ನಾನು ಹೈಕೋರ್ಟ್ ಅಲ್ಲಿ ಇದ್ದವನ್ನ ಕರೆದು ಅವ್ರು ಹೇಳಿ, ನಾನು ನಾಳೆವರೆಗೂ ಟೈಮ್ ಕೊಡಿ ಸರ್ ಅಂತ ಹೇಳಿದ್ರೆ, ನಾಳೆವರೆಗೂ ಅಲ್ಲ, ನಾನೊಬ್ಬ ಮುಖ್ಯಮಂತ್ರಿಯಾಗಿ ಕೇಳ್ಕೊಳ್ತಾ ಇದ್ದೀನಿ, ಇವತ್ತೇ ಇದನ್ನು ಒಪ್ಪಿಕೊಳ್ಳಿ, ಕೆಲಸ ಮಾಡಿ ಅಂತ. ಅಲ್ಲಿಗೆ ಹೋದ್ಮೇಲೆ ನನಗೆ ಈ ಸಣ್ಣ ಸಮುದಾಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಅದರಲ್ಲೂ ಅಲೆಮಾರಿ ಸಮುದಾಯಗಳನ್ನ ನೋಡ್ಲಿಕ್ಕೆ ಸಾಧ್ಯ ಆಯ್ತು. ಅವ್ರಿಗೆ ಒಂದು ಆಯೋಗ ಇದೆ, ಆಯೋಗಕ್ಕೆ ಹೋಗಿ ಅರ್ಜಿ ಕೊಡಬೇಕು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆಯೋಗಕ್ಕೆ ಅರ್ಜಿ ಕೊಟ್ಟರೆ ಆಯೋಗ ಕನ್ಸಿಡರ್ ಮಾಡುತ್ತೆ, ಪಬ್ಲಿಕ್ ಹಿಯರಿಂಗ್ ಮಾಡುತ್ತೆ, ಅದಾದ್ಮೇಲೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡುತ್ತೆ, ಆಯೋಗ ಒಂದು ಇದರ ಶಿಫಾರಸನ್ನ ಕೊಡುತ್ತೆ. ಆದ್ರೆ ಆ ಸಮುದಾಯಗಳಿಗೆ ಎಲ್ಲಿ ಆಯೋಗ ಇದೆ, ಯಾಕೆ ಆಯೋಗ ಇದೆ ಅಂತ ಗೊತ್ತಿಲ್ಲ. ಟೆಂಟ್ಗಳಲ್ಲಿರುವಂಥವ್ರು, ಗುಡಿಸಲುಗಳಲ್ಲಿರುವವರು, ಗುಡಾರಗಳಲ್ಲಿರೋರು. ನಾನೇ ಅವ್ರ ಹತ್ರಕ್ಕೆ ಹೋದೆ. ನಾನೇ ಅವ್ರ ಹತ್ರಕ್ಕೆ ಹೋಗಿ ಅವ್ರ ಪರವಾಗಿ ನಾನೇ ಒಂದು ಮನವಿನ ಡ್ರಾಫ್ಟ್ ಮಾಡಿ, ಅವ್ರು ನನಗೆ ಕೊಡ್ತಾ ಇದ್ದಂಗೆ ಒಂದು ಫೋಟೋ ತೆಗೆಸ್ಕೊಂಡು, ನನಗೆ ಎವಿಡೆನ್ಸ್ ಬೇಕಲ್ಲ, ಅವ್ರು ನನಗೆ ಮನವಿ ಕೊಟ್ಟರು, ಫೋಟೋ ತೆಗೆಸ್ಕೊಟ್ಟು ನಾನೇ ಅವ್ರಿಗೆ ಸಾಂತ್ವನ ಕೊಡಲಿಕ್ಕೆ, ಶಿಫಾರಸು ಮಾಡಲಿಕ್ಕೆ ಸಾಧ್ಯ ಆಯಿತು. ನನ್ನ ಆಯೋಗದಲ್ಲಿ ಸುಮಾರು 60-65 ಹೊಸ ಜಾತಿಗಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು. ಹೆಸರೇ ಇಲ್ಲದ ಜಾತಿಗಳನ್ನು ಗುರುತಿಸ್ಲಿಕ್ಕೆ ಸಾಧ್ಯ ಆಯಿತು. ಇವತ್ತು ಅನೇಕ ಜಾತಿಗಳಿಗೆ ಒಂದು ಅಸ್ಮಿತೆ ಸಿಕ್ಕಿದೆ ನಮ್ಮ ಆಯೋಗದಿಂದಾಗಿ. ಅದೊಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ಅದಾದಮೇಲೆ ನಾನು ಇವತ್ತಿಗೂ ಕೂಡ ಬಿಟ್ಟಿಲ್ಲ. ಅಲೆಮಾರಿಗಳ ಜೊತೆ, ಆದಿವಾಸಿಗಳ ಜೊತೆ ಇವತ್ತಿಗೂ ಕೆಲಸ ಮಾಡ್ತಾ ಇದ್ದೀನಿ. ನನಗೆ 70 ವರ್ಷ ವಯಸ್ಸಾಗಿದ್ರು ಕೂಡ ಇವತ್ತಿಗೂ ಕೂಡ ನಾನು ಸಮುದಾಯಗಳ ಜೊತೆ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಈ ಆಫೀಸನ್ನೇ ಆ ಸಮುದಾಯಗಳಿಗೋಸ್ಕರ ಬಿಟ್ಕೊಟ್ಟಿದ್ದೀನಿ. ನನ್ನ ಲಾಯರ್ ಕೆಲಸಕ್ಕಿಂತಲೇ ಹೆಚ್ಚಾಗಿ ಆ ಸಮುದಾಯಗಳ ಕೆಲಸನೇ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಆ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಬಹಳ ಚೆನ್ನಾಗಿದೆ, ಬಹಳ ಸಂತೋಷ ಇದೆ. ನಾನು ಆಯೋಗದ ಅಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಜಾತಿವಾರು ಸಮೀಕ್ಷೆ ಆರಂಭ ಆಯಿತು. ಪ್ರಾರಂಭ ಮಾಡಿದ್ದು ನಾನೇ. ಯಾಕಂದ್ರೆ ಆಗ ನನಗೆ ಕೇಂದ್ರ ಸರ್ಕಾರ 21.5 ಕೋಟಿ ಹಣ ನಮ್ಮಲ್ಲಿತ್ತು. ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿ ಆಗಿದ್ರು, ಅವರು 1 ಕೋಟಿ ಹಣವನ್ನು ನನಗೆ ಕೊಟ್ಟಿದ್ರು. ಸುಮಾರು 22.5 ಕೋಟಿ ಹಣ ನಮ್ಮ ಕಮಿಷನಲ್ಲಿತ್ತು. ಅದನ್ನಿಟ್ಕೊಂಡು ನಾನು ಸ್ಯಾಂಪಲ್ ಸರ್ವೆನ ಶುರು ಮಾಡಿದೆ, ಪ್ರಿಪರೇಷನ್ ಶುರು ಮಾಡಿದೆ. ಇವತ್ತು ಕಾಂತರಾಜ್ ಇರ್ಬೋದು, ಜಯಪ್ರಕಾಶ್ ಹೆಗಡೆ ಇರ್ಬೋದು, ಅಥವಾ ಇವಾಗಿರುವಂತಹ ಮಧುಸೂದನ್ ನಾಯಕ್ ಇರ್ಬೋದು, ಅವರೆಲ್ಲರೂ ಕೂಡ ಬಳಸ್ತಾ ಇರೋದು ನಾವು ಮಾಡಿದಂತಹ ಕ್ವಶನೇರನ್ನು, ಪ್ರಶ್ನಾವಳಿ ನಾವೇನು ಮಾಡಿದ್ವಿ. ನಾನು ಪ್ರಶ್ನಾವಳಿ ಮಾಡಲಿಕ್ಕೆ ಏನು ಮಾಡಿದೆ, ಈ ನಾಡಲ್ಲಿ ಇರುವಂತಹ ಬಹಳ ಸಾಮಾಜಿಕ ಹೋರಾಟದಲ್ಲಿರುವಂತಹ ಅನೇಕ ಜನರನ್ನ ಗುರುತಿಸಿ, ಆಮೇಲೆ ಯೂನಿವರ್ಸಿಟಿ ಪ್ರೊಫೆಸರ್ಗಳನ್ನ ಮತ್ತು ಎಥ್ನೋಗ್ರಾಫರ್ಸನ್ನ, ಎಕನಾಮಿಸ್ಟ್ಗಳನ್ನ, ಇವನ್ನೆಲ್ಲ ಗುರುತಿಸಿ ಸುಮಾರು 200 ಜನನ ನಾನು ಹಂಪಿ ವಿಶ್ವವಿದ್ಯಾಲಯದಲ್ಲಿ ಒಂದು 3 ದಿನಗಳ ಕಾಲ ಒಂದು ವರ್ಕ್ಶಾಪ್ ಮಾಡಿ ಆ ಕ್ವಶನೇರ್ನ ನಾವು ರೆಡಿ ಮಾಡ್ತೀವಿ. ಆ ಕ್ವಶನ್ ರೆಡಿ ಮಾಡಿದ ಪರಿಣಾಮವಾಗಿ ಇವತ್ತು ಆ ಕ್ವಶನೇರ್ನು ಎಲ್ಲರೂ ಬಳಸ್ಕೊಳ್ತಾ ಇದ್ದಾರೆ. ಅಲ್ಲಿಂದಲೇ ಆರಂಭ ಆಯಿತು ಜಾತಿವಾರ ಸಮೀಕ್ಷೆ. ಅದಾದಮೇಲೆ ನಾವು ಬಹಳ ನಿರೀಕ್ಷೆ ಇಟ್ಕೊಂಡಿದ್ದು ಸಿದ್ದರಾಮಯ್ಯನವ್ರ ಮೇಲೆ. ಸಿದ್ದರಾಮಯ್ಯನವರು ಅದು ಜಾತಿವಾರ ಸಮೀಕ್ಷೆಯ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ ಅಂತೇಳಿ ಅಂದ್ಕೊಂಡ್ವಿ. ಅವರು ಕಾಂತರಾಜ್ ಅವ್ರನ್ನ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದ್ರು. ಅವ್ರನ್ನ ಇನ್ನೂ ಒಂದು ಟರ್ಮು ಮುಂದುವರಿಸಿದ್ರು. ಆದರೆ ಕಾಂತರಾಜ್ ರಿಪೋರ್ಟೇ ಕೊಡದೆ ಹೋಗಿದ್ದು ಬಹಳದು ಅನ್ಸುತ್ತೆ. ಅದು ಇವತ್ತಿಗೂ ಕೂಡ ಕಾಂತರಾಜ್ ರಿಪೋರ್ಟ್ ಅಂತ ಮಾತಾಡ್ತಿದ್ವಿ. ಆ ರಿಪೋರ್ಟ್ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಜಯಪ್ರಕಾಶ್ ಹೆಗಡೆ ರಿಪೋರ್ಟ್ ಕೊಟ್ಟರು. ಅದನ್ನ ಸಿದ್ದರಾಮಯ್ಯನವ್ರು ಅಕ್ಸೆಪ್ಟ್ ಮಾಡ್ಕೋಬೋದಾಗಿತ್ತು. ಏನೇನೋ ಕಾರಣಗಳಲ್ಲಿ ತಪ್ಪಿಸಿದ್ರು. ನನಗನ್ಸೋಂಥದ್ದು ಸಿದ್ದರಾಮಯ್ಯನವರೇ ಒಂದು ಹಿಂದುಳಿದ ವರ್ಗಗಳ ಆಯೋಗದ ವರದಿನ ತಗೊಳ್ಳಿಲ್ಲ ಅಂತಂದ್ರೆ ಬೇರೆ ಇನ್ಯಾವ ದೊಡ್ಡ ಜಾತಿಗಳವ್ರು ಬಂದು ತಗೊಳ್ತಾರೆ ಅನ್ನುವಂತಹ ನೋವು ನನಗೆ ಇವತ್ತಿಗೂ ಇದೆ. ಆ್ಯಕ್ಚುಲಿ ಅವ್ರು ಮನಸ್ಸು ಮಾಡಿದರೆ ಅದನ್ನ ಮಾಡ್ಬೋದಾಗಿತ್ತು. ಯಾಕಂದ್ರೆ ದೇವರಾಜ ಅರಸರು ದೊಡ್ಡ ದೊಡ್ಡ ಜಾತಿಗಳನ್ನ ಎಗರಿಸ್ಟ್ ಮಾಡಿಕೊಂಡು ಭೂ ಸುಧಾರಣೆ ತಂದ್ರು, ಅವನೂರು ಕಮಿಷನ್ ರಿಪೋರ್ಟ್ ತಂದ್ರು, ಅವೆಲ್ಲವನ್ನು ತಂದ್ರು. ಇವ್ರಿಗೆ ಇದೊಂದು ಅಷ್ಟು ದೊಡ್ಡದೇನಲ್ಲ, ದೊಡ್ಡ ಚಾಲೆಂಜ್ ಏನಾಗಿರ್ಲಿಲ್ಲ. ದೇವರಾಜ ಅರಸರಿದ್ದಂತ ಚಾಲೆಂಜ್ ಇರಲಿಲ್ಲ. ಯಾಕಂದ್ರೆ ಇಲ್ಲಿ ಅವ್ರ ಪಕ್ಷದ ರಾಹುಲ್ ಗಾಂಧಿ ಅವರೇ ಇದ್ರ ಪರವಾಗಿ ಮಾತಾಡ್ತಾ ಇದ್ರು, ಜಾತಿ ಸಮೀಕ್ಷೆ ಬಗ್ಗೆ ಮಾತಾಡ್ತಾ ಇದ್ರು. ಹಾಗಿರುವಾಗ ಸಿದ್ದರಾಮಯ್ಯನವರಿಗೆ ಬಹಳ ಒಳ್ಳೆ ಅವಕಾಶ ಆಯ್ತು. ಅದನ್ನ ತಗೊಳ್ಳಿಲ್ಲ ಅನ್ನುವಂಥದ್ದು ಇವತ್ತಿಗೂ ಸಿದ್ದರಾಮಯ್ಯನವ್ರ ಮೇಲೆ ಎಲ್ಲ ಪ್ರೀತಿ ಪ್ರೇಮ ಇಟ್ಕೊಂಡೆ
ಇದನ್ನ ನಾನು ಅದನ್ನ ಖಂಡಿಸ್ತೀನಿ ಅಂತ. ಈಗ ಜಾತಿ ಸಮೀಕ್ಷೆನ ಫಸ್ಟ್ ಆಫ್ ಆಲು ಒಪ್ಕೋಬೇಕಾದ್ರೆ ಆ ಸಮೀಕ್ಷೆ ಪ್ರಾಮಾಣಿಕವಾಗಿರ್ಬೇಕು. ನನಗೆ ಆ ಸಮೀಕ್ಷೆ ಬಗ್ಗೆನೇ ನನ್ನದೇ ಆದಂತ ಅನುಮಾನಗಳಿದ್ದಾವೆ. ಯಾಕೆ ಅಂತ ಕೇಳಿದ್ರೆ, ಎರಡು ಏನಲ್ಲಿರುವಂತಹ ಒಂದು ದೊಡ್ಡ ಸಮುದಾಯವನ್ನ ನೀವು ಕ್ಯಾಟಗರಿ 1B ತಗೊಂಡೋಗ್ತೀರಾ. ಆ ಕ್ಯಾಟಗರಿ 1B ನಲ್ಲಿ ಯಾರಿದ್ದಾರೆ, ಅಲ್ಲಿರುವಂತವ್ರು ದೇವದಾಸಿಯರು, ಸಣ್ಣ 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 ಸಮುದಾಯಗಳು, ದೊಂಬಿದಾಸರು, ಶಿಳ್ಳೆಕ್ಯಾರರು, ಆ ಥರದ ಸಮುದಾಯಗಳ ಜೊತೆ ಒಂದು ದೊಡ್ಡ ಜಾತಿನ ಹಾಕೋದಿದೆಯಲ್ಲ, ದಟ್ ಇಟ್ ಸೆಲ್ಫ್ ಈಸ್ ರಾಂಗ್ ಅನ್ಸುತ್ತೆ ನನಗೆ. ಅಲ್ಲಿ ಸಣ್ಣ ಸಮುದಾಯಗಳಿಗೆ ನಾವು ಮಾಡುವಂತಹ ವಂಚನೆ ಅದು. ಒಂದು ದೊಡ್ಡ ಬಹಳ ಪ್ರಮುಖವಾದ ಸಮುದಾಯವನ್ನು ಅದ್ರಲ್ಲಿ ತಗೊಂಡೋಗಿ ಹಾಕುವಂಥದ್ದು. ಅಲ್ಲಿಗೆ ನಿಮಗೆ ಆ ಆಯೋಗದ ವರದಿ ಪ್ರಾಮಾಣಿಕವಾಗಿ ಆಗಿಲ್ಲ, ಯಾವುದೋ ಒಂದು ಒತ್ತಡದ ಮೇಲೆ ಆಗಿದೆ ಅಂತ ಅನ್ಸುತ್ತೆ ನನಗೆ. ಇದನ್ನ ನಾನು ಮಾತಾಡಬಾರ್ದಾಗಿದ್ದೇನೆ ಗೊತ್ತಿಲ್ಲ, ಅದು ಮಾತಾಡ್ತಿದ್ದೀನಿ. ಅದು ನಾನು ಲಂಕೆ ಶಿಷ್ಯ, ನಾನು ನಿಷ್ಠುರವಾಗಿ ಮಾತಾಡೋದೇ ನನ್ನ ಗುಣ. ಇದರಿಂದಾಗಿ ನನಗೆ ಬಹಳ ಲಾಸಗಳಾಗ್ತವೆ, ಬಹಳ ನೋವುಗಳಾಗ್ತವೆ. ಅನೇಕ ಜನ ಸ್ನೇಹಿತರು ನನ್ನ ಬಿಟ್ಟು ಹೋಗ್ತಾರೆ, ಬಹಳ ಜನ ಮಾತಾಡ್ಸೋದೇ ಇಲ್ಲ. ಆ ದೊಡ್ಡ ಜಾತಿಯ ಜನ ಇವತ್ತು ನಾನು ಯಾರು ಹೇಳ್ತಾ ಇದ್ದು ನಾನು ಸೇರಿಸಿದಾರೋ ಆ ಇಂಟೆಲೆಕ್ಚುಯಲ್ಸ್ ನಾನು ಮಾತಾಡ್ಸೋದೇ ಬಿಟ್ಬಿಟ್ಟಿದ್ದಾರೆ ನನ್ನೀಗ. ಯಾಕೆ ಅಂತ ಕೇಳಿದ್ರೆ, ಇವನು ಈ ಸಣ್ಣ ಸಮುದಾಯಗಳ ಬಗ್ಗೆ ಮಾತಾಡ್ತಾನೆ, ನಮ್ಮ ಸಮುದಾಯಗಳ ವಿರುದ್ಧ ಮಾತಾಡ್ತೀನಿ. ನನಗೇನು ಲಾಭ ಇಲ್ಲ, ನಾನೇನೋ ಸಮುದಾಯದವನ ಅಲ್ಲ, ಸಣ್ಣ ಸಮುದಾಯದವನ ಅಲ್ಲ ನಾನು. ಆದ್ರೂ ಕೂಡ ನಾನು ಹೇಳಬೇಕಾಗಿದೆ. ಅದಕ್ಕೊಂದು ಇಚ್ಛಾಶಕ್ತಿ ಬೇಕು, ಒಂದು ಕಮಿಟ್ಮೆಂಟ್ ಬೇಕು. ದೇವರಾಜ ಅರಸರಿಗಿತ್ತಲ್ಲ ಅಂತ ಒಂದು ಕಮಿಟ್ಮೆಂಟ್ ಇರುವಂತ ನಾಯಕನಿಗೆ ಮಾತ್ರ ಸಾಧ್ಯ. ಅಂತ ನಾಯಕ ಇದುವರೆಗೂ ನಾನು ಕರ್ನಾಟಕದಲ್ಲಿ ನೋಡಿಲ್ಲ. ದೇವರಾಜ ಅರಸಂತಹ ಆ ಲೆವೆಲಿನ ನಾಯಕ ನಾನು ನೋಡ್ಲೇ ಇಲ್ಲ. ದೇವರಾಜ ಅರಸ್ ಹೋಲಿಸಿದಾಗ ನೀವೇನಾದ್ರು ಅಂದ್ಕೊಳ್ಳಿ, ಈ ಎಲ್ಲಾ ನಾಯಕರು ನಮಗೆ ಪಿಗ್ಮಿಗಳ ತರ ಕಾಣಿಸ್ತಾರೆ. ಪಂಚಮಸಾಲಿ ಸಮುದಾಯ 2A ಕೇಳ್ತಾರೆ ಅಂತ ತಪ್ಪು. ಪಂಚಮಸಾಲಿ ಸಮುದಾಯದಲ್ಲಿ ಬಡವರು ಇರ್ಬೋದು, ಅವ್ರಿಗೆ ರಿಸರ್ವೇಶನ್ ಅವಶ್ಯಕತೆ ಕೂಡ ಇರ್ಬೋದು. ಅದನ್ನ ಪಂಚಮಸಾಲಿ ಹೇಳೋದಲ್ಲ, ಕುಲಶಾಸ್ತ್ರೀಯ ಅಧ್ಯಯನ ಹೇಳಬೇಕು. ಅವ್ರ ಮೇಲೆ ಕುಲಶಾಸ್ತ್ರೀಯ ಅಧ್ಯಯನ ಮಾಡಿ ಪಂಚಮಸಾಲಿಯರಿಗೆ ಯಾವ ಪಟ್ಟಿಯಲ್ಲಿ ಸೇರಿಸಬೇಕು ಅನ್ನೋದನ್ನ ಎಥ್ನೋಗ್ರಾಫಿಕಲ್ ಸ್ಟಡಿ ಹೇಳಬೇಕೇ ಹೊರತು ಅವರೇ ಹೇಳ್ಕೊಂಡ್ಬಿಡೋದಲ್ಲ. ಒಂದು. ಎರಡನೇದು, ಎರಡು ಏನಲ್ಲಿರುವಂಥದ್ದು ಅವೆಲ್ಲವೂ ಕೂಡ ಇದನ್ನ ಏನು ಕುಲವೃತ್ತಿಗಳನ್ನ ಆಧಾರಪಟ್ಟಿರುವಂತಹ ಸಮುದಾಯಗಳು, ಕುಲ ಕಸಬುಗಳನ್ನ. ಈಗ ಕುರುಬರು ಕಂಬಳಿ ನೇಯ್ತಾರೆ, ನೇಕಾರರು ಬಟ್ಟೆ ನೇಯ್ತಾರೆ, ಮಡಿವಾಳರು ಇಸ್ತ್ರಿ ಮಾಡ್ತಾರೆ, ಕುಂಬಾರರು ಮಡಿಕೆ ಮಾಡ್ತಾರೆ. ಆ ಥರದ ಸಮುದಾಯಗಳು ಅಲ್ಲಿ 102 ಸಮುದಾಯಗಳು ಇರುವಂಥದ್ದು. ಆದರೆ ಪಂಚಮಸಾಲಿ ಸಮುದಾಯ ಕೃಷಿ ಪ್ರಧಾನವಾದಂತಹ ಸಮುದಾಯ, ಕೃಷಿಯನ್ನ ನಂಬಿರುವಂತಹ ಸಮುದಾಯ. ಅಲ್ಲಿ ಕೃಷಿ ಕೂಲಕಾರರು ಇರಬಹುದು, ನಾನಿಲ್ಲ ಅಂತ ಹೇಳಲ್ಲ. ಅವರನ್ನ 3A ಮತ್ತು 3Bಗೆ ಅವರು ಸೂಟ್ ಆಗ್ತಾರೆ ಹೊರತು 2A ಸೂಟ್ ಆಗಲ್ಲ. 2A ನಲ್ಲಿರುವಂಥದ್ದು ಬರೀ ಇಲ್ಲಿ ಭೂಮಾಲಿಕ ಸಮುದಾಯಗಳು ಅಲ್ಲ, ಕೃಷಿ ಪ್ರಧಾನವಾದ ಸಮುದಾಯಗಳು ಅಲ್ಲ. ಇಲ್ಲಿರುವಂಥದ್ದು ಕುಶಲಕರ್ಮಿಗಳು. ಇವರು ಕೇಳ್ತಾ ಇರುತ್ತದೆ ಕುಶಲಕರ್ಮಿಗಳ ಪಟ್ಟಿಯಲ್ಲಿ ನಮ್ಮನ್ನ ಹಾಕಿ ಇರ್ತೇವೆ. ಇದು ಕೃಷಿ ಪ್ರಧಾನವಾದಂತಹ ಸಮುದಾಯ. ಹಾಗಾಗಿ ಇದು ವೈಜ್ಞಾನಿಕವಾಗಿ ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ತಪ್ಪು ಅನ್ಸುತ್ತೆ ಇದು. ಅವರು ಬೇಕಾದ್ರೆ ಸಪರೇಟ್ ಮೀಸಲಾತಿ ಕೇಳಿ. ಅವರು ಈಗ 3B ನಲ್ಲಿ ಇದ್ದಾರೆ. 3B ನಲ್ಲಿ ದೊಡ್ಡ ದೊಡ್ಡ ಸಮುದಾಯಗಳಿದಾವೆ ವೀರಶೈವ ಲಿಂಗಾಯತರಲ್ಲಿ. ಅವರನ್ನ ಹೊರತುಪಡಿಸಿ ನಮ್ಗೆ ಸಪರೇಟ್ ನಮ್ಗೆ ರಿಸರ್ವೇಶನ್ ಕೊಡಿ, ಯಾಕಂದ್ರೆ ನಾವು ಇನ್ನೂ ಬಡವರಿದ್ದೀವಿ ಅಂತ ಇವರು ಎಸ್ಟಾಬ್ಲಿಷ್ ಮಾಡಬಹುದು. ಅದನ್ನ ಹೇಳ್ಬೋದೇ ಹೊರತು ನಮ್ಮನ್ನ 2Aಗೆ ಹಾಕಿ ಅಂತ ಕೇಳೋಂಥದ್ದು ಇದೆಯಲ್ಲ, ಅದು ಅನ್ಸೈಂಟಿಫಿಕ್ ಅನ್ಸುತ್ತೆ. ಅದು ಎಥ್ನೋಗ್ರಾಫಿಕಲಿ ಇದು ತಪ್ಪು ಅಂತ ಅನ್ಸುತ್ತೆ.